ಅವರು ಬೆಳಗ್ಗೆ ಹೊತ್ತು ತಿಂಡಿನ ಬ್ರೇಕ್ಫಾಸ್ಟ್ ನ ರಾಜನ್ ತರ ತಿನ್ಬೇಕು, ಮಧ್ಯಾಹ್ನದ ಊಟನ ರಾಣಿ ತರ ತಿನ್ಬೇಕು, ರಾತ್ರಿ ಊಟನ ಭಿಕ್ಷಕನ್ ತರ ತಿನ್ಬೇಕು ಅಂತ ನಾವು ಫಾಲೋ ಮಾಡ್ತಾ ಇದೀವ. ಅದು ಬೆಳಗ್ಗೆ ಹೊತ್ತು ಎಷ್ಟೋ ಜನ ನಾವು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಡಯಟ್ ಮಾಡ್ತಾ ಇರ್ತೀವಿ, ಇಲ್ಲ ಪೂಜೆ ಮಾಡ್ತಾ ಇರ್ತೀವಿ. ಪೂಜೆ ಎಲ್ಲ ಆಗಿದ್ಮೇಲೆ ಊಟ ಮಾಡೋಣ ಒಂದೇ ಸರಿ ಡೈರೆಕ್ಟ್ ಅಂತ ಹೇಳ್ಕೊಡ್ತೀವಿ, ಇಲ್ಲ ಏನೋ ಉಪವಾಸಗಳು ಅದೆಲ್ಲ ಮಾಡ್ತಾ ಇರ್ತೀವಿ. ಆದ್ರೆ ರಾತ್ರಿ ನೀವು ಊಟ ಮಾಡಿ ಮಲಗಿ ಬೆಳಗ್ಗೆಗೂ ರಾತ್ರಿಗೂ 12 ಅವರ್ ಗ್ಯಾಪ್ ಇರುತ್ತೆ. ಆ 12 ಅವರು ನಾವು ಕರೆಕ್ಟ್ ಆಗಿರೋ ಫುಲ್ಫಿಲ್ ಆಗಿರೋ ನ್ಯೂಟ್ರಿಷನ್ ಬೇಸ್ ಅಲ್ಲಿ ಊಟ ಕೊಡಬೇಕು. ಯಾರಿಗ್ ಗೊತ್ತು ನ್ಯೂಟ್ರಿಷನ್ ಬೇಸ್ ಊಟ? ನಾವೇನು ಕೊಡಲ್ಲ. ಅದೇ ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ ಕೊಡ್ತೀವಿ. ಹೌದು, ಅದ್ರಲ್ಲಿ ಏನ್ ಸಿಗ್ತಾ ಇದೆ ನಮ್ಗೆ, ಅದು ನಮ್ಗೆ ಏನ್ ಬೇಕು ಅವತ್ತಿಂದು ಪ್ರೋಟೀನು ಅದೆಲ್ಲ ಸಿಗ್ತಾ ಇದೆಯಾ? ಬೆಳಗ್ಗೆ ಹೊತ್ತು ರಾಜ ತರ ತಿನ್ಬೇಕಂತ ಹೇಳ್ದೆ ನಾನು, ರಾಜನ್ ತರ ನಾವು ತಿಂತಾ ಇದೀವ? ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಮ್ ಮನೇಲಿ ಗಿಡಗಳಿರುತ್ತೆ, ಓಕೆನಾ? ನಾವೆಲ್ಲ ಒಂದ್ 4-5 ದಿನ ಊರ್ಗೊಳ್ಟೋಗಿರ್ತೀವಪ್ಪ. ಇವಾಗ ಹೋದಾಗ ನಾವು ಮತ್ತೆ ಬಂದಾಗ ಆ ನೀರು ಗಿಡಗಳಿಗೆ ಹಾಕಿದಾಗ ಆ ಗಿಡಗಳೆಲ್ಲ ನೀರ್ನ ಹೇಗೆ ಹೀರ್ಕೊಳ್ಳುತ್ತೆ, ಹಾಗೇನೆ ನಮ್ಮ ಬಾಡಿ ಒಳಗಡೆನು ಸೆಲ್ಸ್ ಇರ್ತವೆ. ನಾವು ಬೆಳಗ್ಗೆ 12 ಅವರ್ ಏನ್ ಫಾಸ್ಟಿಂಗ್ ಇರುತ್ತೆ ಅದನ್ನ ಬ್ರೇಕ್ ಮಾಡಿ ನಾವು ಒಳ್ಳೆ ಬ್ರೇಕ್ಫಾಸ್ಟ್ ನ, ನ್ಯೂಟ್ರಿಷನ್ ಫುಲ್ಫಿಲ್ ಆಗಿರೋ ಬ್ರೇಕ್ಫಾಸ್ಟ್ ನ ನಾವು ಕೊಡೋದ್ರಿಂದ ನಮ್ಮ ಬಾಡಿ ಡೇ ಫುಲ್ ಆಕ್ಟಿವ್ ಆಗಿ ಎನರ್ಜಿ ಆಗಿ ನಿಮ್ಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಪಾಡುತ್ತೆ. ಹಾಗಾದ್ರೆ ಎಂತ ಬ್ರೇಕ್ಫಾಸ್ಟ್ ಕೊಡ್ಬೇಕು, ಯಾವ ತರ ನ್ಯೂಟ್ರಿಷನ್ ಬ್ರೇಕ್ಫಾಸ್ಟ್ ಕೊಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಬೇಕಾ? ಹಾಗಾದ್ರೆ DM me or fill my WhatsApp form. Thank you.